ರಾಘವೇಂದ್ರ ಸ್ವಾಮಿಗಳಲ್ಲಿರುವಂತಹ ಪೂಜ್ಯತೆಯನ್ನು ಪೂಜ್ಯ ಸ್ಥಾನದಲ್ಲಿಟ್ಟು ಅಪ್ಪಣಾಚಾರ್ಯರು ಮೊಟ್ಟ ಮೊದಲು ಆ ವಿಶೇಷಣದಿಂದ ಅವರನ್ನು ಕೊಂಡಾಡುತ್ತಾ ಇದ್ದಾರೆ. ಪೂಜ್ಯಾಯ. ಅವರು ಸತ್ಯಧರ್ಮರತರಾಗಿದ್ದಾರೆ, ಭಜಿಸುವವರಿಗೆ ಕಲ್ಪವೃಕ್ಷ ಆಗಿದ್ದಾರೆ, ನಮಿಸುವವರಿಗೆ ಕಾಮಧೇನುಗಳಾಗಿದ್ದಾರೆ, ದುರ್ವಾದಿಧ್ವಾಂತವನ್ನು ಓಡಿಸುವುದರಲ್ಲಿ ಸೂರ್ಯನಂತಿದ್ದಾರೆ, ಸಜ್ಜನರೆಂಬ ಕಮಲಗಳಿಗೆ, ರಾತ್ರಿ ವಿಕಾಸ ಹೊಂದುವ ಕಮಲಗಳಿಗೆ ಚಂದ್ರನಂತೆ ಇದ್ದಾರೆ. ಈ ಎಲ್ಲ ಗುಣಗಳಿದ್ದರೂ ಮೊದಲು ಅವರು ಹೇಳಿದ್ದು ಪೂಜ್ಯಾಯ. ಆ ಪೂಜ್ಯತೆಗೆ ಪೂಜ್ಯತೆಯನ್ನು ಕೊಟ್ಟು ಪೂಜ್ಯ ಸ್ಥಾನದಲ್ಲಿ ಆ ವಿಶೇಷಣವನ್ನು ಇಡುವ ಮೂಲಕ ಅದರ ಮಹತ್ವವನ್ನು ತಿಳಿಸಿದ್ದಾರೆ. ಅದರ ಹಿನ್ನೆಲೆ ಅದು ಮಹಾಭಾರತ. ನಿನ್ನೆ ದಿವಸ ನೀವೆಲ್ಲ ಕೇಳಿದ್ದೀರಿ, ಯಾಕೆ ಪೂಜ್ಯರಾಗ್ತಾರೆ ಎನ್ನುವ ಯುಧಿಷ್ಠಿರನ ಪ್ರಶ್ನೆಗೆ ನಾರದರು ಶ್ರೀಕೃಷ್ಣ ಪರಮಾತ್ಮನ ಅಡಿದಾವರಿಗಳಲ್ಲಿ ನಿವೇದನ ಮಾಡಿಕೊಂಡಂತಹ ಸತ್ಯವನ್ನು ಭೀಷ್ಮಾಚಾರ್ಯರು ಯುಧಿಷ್ಠಿರನ ಮುಂದೆ ಇಡುತ್ತಾ ಇದ್ದಾರೆ. ತಮಗಿಂತಲೂ ಉತ್ತಮರಾದ ದೇವತೆಗಳಿಗೆ ಯಾರು ತಲೆಬಾಗಿ ನಮಸ್ಕರಿಸಿ ಭಜಿಸಿ ಸ್ತುತಿಸಿ ಆರಾಧಿಸಿ ಅವರ ಅನುಗ್ರಹವನ್ನು ಪಡೆದುಕೊಂಡಿರ್ತಾರೋ ಅವರು ಪೂಜ್ಯರಾಗ್ತಾರೆ. ಅಂತಹ ದೇವತೆಗಳನ್ನು ಚೆನ್ನಾಗಿ ತಾವು ಭಜಿಸಿ ಅವರ ಮಂತ್ರಗಳಿಗೆಲ್ಲ ವ್ಯಾಖ್ಯಾನ ಮಾಡಿ ಅವರ ಮಹಿಮೆಗಳನ್ನು ಜಗತ್ತಿಗೆ ತಿಳಿಸಿ ತಾವೂ ಅನುಸಂಧಾನ ಮಾಡಿ ಅವರಲ್ಲಿ ಭಕ್ತಿಯನ್ನು ಮಾಡಿದ ಮಹಾನುಭಾವರು, ಆ ದೇವತಾನುಗ್ರಹವನ್ನು ಪಡೆದುಕೊಂಡವರು, ಪಡೆದುಕೊಂಡದ್ದನ್ನು ಪ್ರತ್ಯಕ್ಷವಾಗಿ ಎಲ್ಲರಿಗೆ ತೋರಿಸಿದವರು ರಾಘವೇಂದ್ರ ಸ್ವಾಮಿಗಳವರು ಅನ್ನುವುದಕ್ಕೋಸ್ಕರ ಅವರು ಪೂಜ್ಯರಾಗಿದ್ದಾರೆ ಎನ್ನುವ ಮಾತನ್ನು ನಿನ್ನೆ ದಿವಸ ಸ್ವಲ್ಪ ತಿಳಿದಿದ್ದೇವೆ. ಮಹಾಭಾರತ ಮುಂದುವರೆದು ಪೂಜ್ಯರಾಗುವುದಕ್ಕೆ ಇರುವ ಮತ್ತೊಂದು ಕಾರಣವನ್ನು ಹೇಳುತ್ತದೆ. ಮಧ್ಯ ಮಧ್ಯದಲ್ಲಿ ಯಾಕೆ ಹೀಗೆ ಒರೆಸಿಕೊಳ್ಳುತ್ತೇವೆ ಎನ್ನುವುದಕ್ಕೆ ಕಾರಣ ತಿಳ್ಕೋಬೇಕು. ಕಾರಣ ತಿಳಿದುಕೊಳ್ಳದೇ ಇರಬಾರ್ದು ಯಾವುದಕ್ಕೂ ಕೂಡ. ಇಷ್ಟೆಲ್ಲ ಫ್ಯಾನುಗಳು, ಇಷ್ಟು ದೊಡ್ಡ ದೊಡ್ಡ ಕಿಟಕಿಗಳು, ಇಷ್ಟೆಲ್ಲ ಅನುಕೂಲತೆಗಳಿದ್ದರೂ ಕೂಡ ಈ ಪರಿಸ್ಥಿತಿ ಇದೆ. ಒಂದೆರಡು ಶ್ಲೋಕ ಪ್ರವಚನ ಮಾಡಬೇಕಾದ್ರೆ ಆಗಿನ ಕಾಲಕ್ಕೆ ಎಲ್ಲಿತ್ತು ಫ್ಯಾನ್ ಇತ್ತು, ಏರ್ ಕಂಡೀಷನ್ ಎಲ್ಲಿತ್ತು, ಏನೇನೇನೇನೂ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ಪರಿಮಳ, ಪ್ರಕಾಶ, ಭಾವದೀಪ, ನ್ಯಾಯದೀಪ ಇವುಗಳನ್ನು ಬರೆಯಬೇಕಾಗಿದ್ದರೆ ಏನು ಅದ್ಭುತವಾದಂತಹ ತಪಸ್ಸವರು. ದೊಡ್ಡವರ ಗುಣಗಳನ್ನು ತಿಳಿದುಕೊಳ್ಳುವುದರ ಜೊತೆಗೆ ನಮ್ಮ ದೋಷಗಳನ್ನು ತಿಳ್ಕೋಬೇಕು ಅಂತ ಮಧ್ಯ ಮಧ್ಯದಲ್ಲಿ ಅಂತಹ ಮಹಾತಪಸ್ವಿಗಳು ರಾಘವೇಂದ್ರ ಸ್ವಾಮಿಗಳು. ನಿಜವಾಗಿ ನೋಡಿ, ಅಂದರೆ ಭಕ್ತಿಯಿಂದ ಅವರು ನಿತ್ಯದಲ್ಲಿ ಮಾಡಬೇಕಾದ ದೇವರ ಪೂಜೆಯನ್ನು ಮಾಡಿಯೇ ಮಾಡ್ತಾ ಇದ್ದರು. ಹಾಗೆ ಮಾಡಲೇಬೇಕು, ಶಾಸ್ತ್ರದ ವಿಧಾನ ಇದೆ. ಮಹಾಭಾರತ ಹೇಳುತ್ತದೆ, ಅಭುಕ್ತ್ವಾ ದೇವ ಕಾರ್ಯಾಣಿ ಕುರುಬತೆ ಯೇ ಅವಿಕಥನಾಹ. ಇವತ್ತೆಲ್ಲ ಬಹಳ ಜನ ಕೆಲವು ವೈಚಾರಿಕತೆಯಿಂದ ಮಾತನಾಡುವವರಿದ್ದಾರೆ. ಏನು ದೇವರ ಪೂಜೆ ಮಾಡಬೇಕು ಅಂದ್ರೇನು? ದೇವರಿಗೆ ನಾವು ಭಕ್ತಿಯನ್ನು ಸಮರ್ಪಣೆ ಮಾಡೋದು ಮುಖ್ಯ. ಭಕ್ತಿ ಸಮರ್ಪಣೆ ಮಾಡಬೇಕಾದ್ರೆ ಊಟ ಮಾಡಿ ಮಾಡಬಾರ್ದಾ? ಫಲಾಹಾರ ಮಾಡಬಹುದು, ಅಥವಾ ಇನ್ನೇನೇನೋ ಕುಡಿಯೋದು ತಿನ್ನೋದು ಎಲ್ಲ ಮಾಡಿ ಆಮೇಲೆ ದೇವರ ಪೂಜೆ ಮಾಡಿದರೆ ಏನು ತಪ್ಪು? ಭಕ್ತಿಯಿಂದ ಮಾಡಬೇಕು, ಉಪವಾಸ ಮಾಡಬೇಕು ಅನ್ನೋದು ಎಲ್ಲಿ ಶಾಸ್ತ್ರದೊಳಗೆ ಹೇಳೇ ಇಲ್ಲ. ಉಪವಾಸ ಮಾಡಲಿ ಬಿಡಲಿ ಇದನ್ನು ಹೇಳ್ತಾರೆ ನೋಡ್ರಿ, ಸ್ಟೇಟ್ಮೆಂಟು ಎಲ್ಲಿದೆ ಶಾಸ್ತ್ರದೊಳಗೆ? ಇಲ್ಲವೇ ಇಲ್ಲ ಅಂತ ಇಡೀ ಶಾಸ್ತ್ರ ಕರತಲ ಮಲಕ ಮಾಡಿಕೊಂಡವರ ಹಾಗೆ ಮಾತನಾಡ್ತಾರೆ. ಮಹಾಭಾರತ ಎಷ್ಟು ಸ್ಪಷ್ಟವಾಗಿ ಹೇಳುತ್ತದೆ, ಅಭುಕ್ತ್ವಾ ದೇವ ಕಾರ್ಯಾಣಿ. ಭಗವಂತನ ಪೂಜೆಯನ್ನು ಮಾಡಬೇಕಾದರೆ ಉಪವಾಸದಲ್ಲಿದ್ದು ಊಟ ಮಾಡದೇ ಮಾಡಬೇಕು. ಸಾಯಂಕಾಲದ ಪೂಜೆ ಬೇರೆ, ಆದರೆ ಬೆಳಿಗ್ಗೆ ಮಾಡುವಂತಹ ಪೂಜೆಯನ್ನು ಊಟ ಮಾಡದೇ ಮಾಡಬೇಕು. ಸಾಯಂಕಾಲದ ಪೂಜೆಯನ್ನು ಸಾಯಂಕಾಲ ಊಟ ಮಾಡದೇ ಮಾಡಬೇಕು.
ಆದರೆ ಊಟ ಮಾಡಿ ನೆನಪಾದಾಗ ದೇವರ ಪೂಜೆ ಮಾಡುತ್ತೇನೆ ಅಂತನ್ನುವುದು ಸರಿಯಲ್ಲ. ಎಲ್ಲರೂ ಅರ್ಥ ಮಾಡಿಕೊಳ್ಳಿ. ದೇವರ ಪೂಜೆಯನ್ನು ಮಾಡಬೇಕು ಅನ್ನುವುದು ಸತ್ಯ. ಉಂಡು ಫಲಾಹಾರ ಮಾಡಿ ಚಹಾ ಕಾಫಿ ಕೊಡೋದು ಪರಮಾತ್ಮನ ಪೂಜೆಯನ್ನು ಮಾಡುವಂಥದ್ದು ಸರಿಯಲ್ಲ. ಅಭುಕ್ತ್ವಾ ದೇವ ಕಾರ್ಯಾಣಿ, ದೇವ ಕಾರ್ಯಗಳನ್ನು ಮಾಡಬೇಕಾದರೆ ಶುದ್ಧವಾದ ಮನಸ್ಸಿನಿಂದ ಶುದ್ಧವಾದ ರೀತಿಯಲ್ಲಿ ಸ್ನಾನ ಮಾಡಿ ಪರಮಾತ್ಮನ ಪೂಜೆಗೋಸ್ಕರ ಅತ್ಯಂತ ಏಕಾಗ್ರ ಮನಸ್ಸಿನಿಂದ ಬಾಹ್ಯ ವಿಚಾರಗಳನ್ನೇನು ಮಾಡದೆ ಶ್ರದ್ಧೆಯಿಂದ ಮಾಡಬೇಕು. ಆ ತರಹದ ಪೂಜೆಯನ್ನು ಮಾಡಿದ ಮಹಾನುಭಾವರು ರಾಘವೇಂದ್ರ ಸ್ವಾಮಿಗಳವರು. ನಿರಂತರವಾಗಿ ಭಗವಂತನ ಪೂಜೆಯನ್ನು ಮಾಡಿ ಪರಮಾತ್ಮನ ಅನುಗ್ರಹವನ್ನು ಪಡೆದವರು ಅನ್ನುವುದಕ್ಕೋಸ್ಕರ ಅವರು ಪೂಜ್ಯರಾದವರು. ಪೂಜ್ಯಾಯ ರಾಘವೇಂದ್ರಾಯ. ಅವರು ಎರಡು ರೀತಿಯ ಪೂಜೆಯನ್ನು ಮಾಡಿದ್ದಾರೆ. ಒಂದು, ನಿತ್ಯದಲ್ಲಿ ಮಾಡುವ ತಂತ್ರಸಾರೋಕ್ತ ವಿಧಾನದಿಂದ ದೇವರ ಪೂಜೆಯನ್ನು ಮಾಡೋದು, ಅದಂತೂ ಸರಿಯೇ ಸರಿ, ನಿತ್ಯದಲ್ಲಿ ಮಾಡ್ತಾ ಇತ್ತು. ಜೊತೆಗೆ ಈ ಜ್ಞಾನಮಯವಾದ ಪೂಜೆ, ಬಹಳ ಅದ್ಭುತವಾಗಿರುವಂತಹ ಜ್ಞಾನಮಯವಾದಂತಹ ಪೂಜೆಯನ್ನು ಅವರು ಮಾಡ್ತಾಯಿದ್ರು. ಅವ್ರದ್ದು ಏನು ಅನುಸಂಧಾನ ನೋಡ್ರಿ. ದೇವರಿಗೆ ತುಳಸಿ ಏರಿಸಬೇಕು, ದೇವರಿಗೆ ತುಳಸಿ ಏರಿಸಬೇಕು. ಅದರೊಳಗೂ ಕೂಡ ಮಂಜರಿ ಅಂತ ಆ ತುಳಸಿ ತೆನೆ ಬಂದಿರ್ತದೆ. ಅಂಥದ್ದು ಆ ಮಂಜರಿಯಿಂದ ದೇವರ ಪೂಜಾ ಮಾಡಿದರೆ ಇನ್ನೂ ಮಹಾಪುಣ್ಯ ಅಂತ ಇದೆ. ಸಾಮಾನ್ಯ ತುಳಸಿಗಿಂತಲೂ ಮಂಜರಿಯನ್ನು ದೇವರಿಗೆ ಸಮರ್ಪಣೆ ಮಾಡಿದರೆ ಬಹಳ ವಿಶೇಷ ಅಂತ. ಏನು ಮಾಡಿದರೆ ರಾಯರು? ಹೋಗ್ರಪ್ಪ, ಹೋಗಿ ಹುಡ್ಕೊಂಬರ್ರಿ, ತುಳಸಿ ಮಂಜರಿ ಎಲ್ಲಿ ಸಿಗ್ತದೆ, ದೇವರ ಪೂಜೆ ಮಾಡಬೇಕು ಅಂತ ಅನ್ನಲಿಲ್ಲ. ಅದಕ್ಕಾಗಿ ತತ್ವ ಮಂಜರಿ ಅಂತ ಗ್ರಂಥವನ್ನೇ ರಚನೆ ಮಾಡಿ ದೇವರಿಗೆ ಸಮರ್ಪಣೆ ಮಾಡಿದೆ. ಇದನ್ನೆಲ್ಲ ಇಟ್ಟರೆ ರಾಯರು ಏನಂತಾರಪ್ಪ, ಮಂಜರಿಯನ್ನೇ ಸಮರ್ಪಣೆ ಮಾಡಿದ್ದಾರೆ ಭಗವಂತನಿಗೆ. ಪರಮಾತ್ಮನ ಎಡಬಲಗಳಲ್ಲಿ ದೀಪವನ್ನು ಸಮರ್ಪಣೆ ಮಾಡಬೇಕು. ವಿಶೇಷವಾಗಿ ನೈವೇದ್ಯ ಕಾಲದಲ್ಲಿ ಪರಮಾತ್ಮನಿಗೆ ದೀಪವನ್ನು ಸಮರ್ಪಣೆ ಮಾಡಬೇಕು ಅಂತಿದೆ. ಮನೆಯಲ್ಲೆಲ್ಲ ದೇವರ ಪೂಜೆಯನ್ನು ಮಾಡುವಾಗ ದೀಪವನ್ನು ಸಮರ್ಪಣೆ ಮಾಡ್ತೀರೋ ಇಲ್ವೋ? ನೈವೇದ್ಯ ಸಮರ್ಪಣೆ ಮಾಡುವಾಗ ಬಂಗಾರದ 2 ಸ್ತಂಭಗಳ ಮೇಲೆ ಇಟ್ಟು ಮಾಡಬೇಕು ಅಂತಿದೆ. ಇಲ್ಲ, ಬೆಳ್ಳಿ, ಅದು ಎಲ್ಲ ಹಿತ್ತಾಳಿ. ಆದರೆ ಭಕ್ತಿಯಿಂದ ಪರಮಾತ್ಮನಿಗೆ ದೀಪವನ್ನು ಸಮರ್ಪಣೆ ಮಾಡಬೇಕು. ರಾಘವೇಂದ್ರ ಸ್ವಾಮಿಗಳವರು ದೇವರಿಗೆ ತುಳಸಿ ಏರಿಸಿದರು. ಈ ಕಡೆಗೆ ಭಾವದೀಪ, ಈ ಕಡೆಗೆ ನ್ಯಾಯದೀಪ ಅಂತ 2 ಗ್ರಂಥಗಳನ್ನು ಇಟ್ಟು ದೀಪವನ್ನು ಸಮರ್ಪಣೆ ಮಾಡಿ ಪರಮಾತ್ಮನಿಗೆ ಪೂಜೆಯನ್ನು ಮಾಡಿದ್ದಾರೆ. ರಾಯರ ಅನುಸಂಧಾನ ಇಲ್ಲಿಗೆ ಮುಗಿಯಲಿಲ್ಲ. ದೀಪ ಕೊಟ್ವಿ, ದೀಪದಿಂದೇನು ಪ್ರಕಾಶ ಬರ್ತದೆ, ಬೆಳಕು ಬರ್ತದೆ, ಅದೂ ಕೂಡ ಮತ್ತು ಬೇರೆ ಜಡ ಪ್ರಕಾಶ ಬೇಡ ಅಂತ ಪ್ರಕಾಶ ಅಂತ ಚಂದ್ರಿಕಾ ಪ್ರಕಾಶ ಎಂಬ ಗ್ರಂಥವನ್ನು ಬರೆದು, ದೀಪ ಅಷ್ಟೇ ಅಲ್ಲ, ಅದರಿಂದ ಬರೋ ಪ್ರಕಾಶನೂ ವಾಂಗ್ಮಯವಾದದ್ದೇ ಇರಲಿ ಅಂತ ಪ್ರಕಾಶ ಎಂಬ ಗ್ರಂಥವನ್ನು ಕೊಟ್ಟು ಪರಮಾತ್ಮನಿಗೆ ಸಮರ್ಪಣೆ ಮಾಡಿದರು. ಏನಪ್ಪ, ತುಳಸಿ ಮೇಲೆ ಪೂಜಾ ಮುಗಿಸ್ತೇನಪ್ಪ, ಒಳ್ಳೆ ಸಂಪಿಗೆ ಹೂವು, ಉತ್ತಮವಾಗಿರುವಂತಹ ಚಂದನ, ಅವುಗಳ ಶ್ರೇಷ್ಠವಾದ ಪರಿಮಳವನ್ನು ಅಂತ ದೇವರ ಅನ್ನೋದರೊಳಗೆ ಪರಿಮಳ ಎಂಬ ಗ್ರಂಥವನ್ನು ಸಮರ್ಪಣೆ ಮಾಡಿ ಉತ್ತಮವಾದ ಪುಷ್ಪ, ಉತ್ತಮವಾದ ಗಂಧ, ಅದರ ಪರಿಮಳ, ಅದನ್ನೂ ವಾಂಗ್ಮಯವಾದದ್ದನ್ನೇ ಪರಮಾತ್ಮನಿಗೆ ಸಮರ್ಪಣೆ ಮಾಡಿದರು. ಇಂತಹ ಅದ್ಭುತವಾದ ರೀತಿಯಲ್ಲಿ ಆ ದೇವರ ಪೂಜೆಯನ್ನು ಮಾಡಿದಂತಹ ಮಹಾನುಭಾವರು. ಇಷ್ಟು ಜನ ಶಿಷ್ಯರಿದ್ದಾರಲ್ಲಪ್ಪ, ಊರೂರಿಗೆ ಹೋದಲ್ಲೆಲ್ಲ ನಿಮ್ಮ ಪವಾಡಗಳನ್ನು ತೋರಿಸ್ತೀರಿ. ಆ ತಂಜಾವೂರು ಮಹಾರಾಜ ಮುತ್ತಿನ ಹಾರ ಕೊಡ್ತೀನಿ ಅಂದರೆ ಕೈಯಾಗಿ ಕೊಟ್ಟದ್ದನ್ನು ತೊಗೊಂಡು ನನ್ನ ಕೊರಳಾಗಿ ಹಾಕೋದು ಬಿಟ್ಟು ಬೆಂಕಿ ಒಳಗೆ ಹಾಕಿದೆಲ್ಲೋ ಮಹಾರಾಯ ಅಂತ ದೇವರಂದರು ರಾಯರಿಗೆ. ಮುತ್ತಿನ ಹಾರ ನಿಮ್ಮ ಸಲುವಾಗಿ ಕೊಟ್ಟಿದ್ರಾ? ಅಲ್ಲ, ದೇವರ ಪೂಜೆಗೆ ಅಂತ ಕೊಟ್ಟಿದ್ದರು. ನನಗರ ಬಂದು ಹಾಕಬೇಕೋ ಬೇಡ, ಅದನ್ನು ಒಯ್ದು ಅಗ್ನಿ ಒಳಗೆ ಯಾಕೆ ಹಾಕಿದೆ ಸ್ವಾಮಿ, ಆ ಮುತ್ತಿನ ಹಾರ ನಿನಗೆ ಯಾಕೆ ಅಂತ ನ್ಯಾಯಮುಕ್ತಾವಲಿ ಎಂಬ ಗ್ರಂಥವನ್ನು ಬರೆದು ಆ ಮುತ್ತಿನ ಸರವನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡಿದರು ರಾಘವೇಂದ್ರ ಸ್ವಾಮಿಗಳು. ಎಡಕ್ಕೆ ಬಲಕ್ಕೆ ದೀಪ ಇಟ್ಯಪ್ಪ, ಮಂಗಳಾರತಿ ಮಾಡಬೇಕಲ್ಲ ಅಂತ ಪ್ರಶ್ನೆ. ಅದಕ್ಕೆ ತಂತ್ರದೀಪಿಕಾ ಅನ್ನುವ ಗ್ರಂಥವನ್ನು ಬರೆದು ಮಂಗಳಾರತಿಯನ್ನು ಮಾಡಿದ್ದಾರೆ ರಾಘವೇಂದ್ರ ಸ್ವಾಮಿಗಳು. ಒಂದೇ ಎರಡೇ ಈ ರೀತಿ ನಾನಾ ವಿಧವಾದಂತಹ
ಗ್ರಂಥಗಳನ್ನು ಬರೆದು ಆ ವಾಂಗ್ಮಯವಾದ ಪೂಜೆಯನ್ನು ಪರಮಾತ್ಮನಿಗೆ ಮಾಡಿದಂತಹ ಮಹಾನುಭಾವರು ರಾಘವೇಂದ್ರ ಸ್ವಾಮಿಗಳು. ಇಂತಹ ಅದ್ಭುತವಾದ ದೇವ ಕಾರ್ಯಗಳನ್ನು ಪ್ರತ್ಯಕ್ಷವಾಗಿ ತಂತ್ರಸಾರೋಕ್ತವಾದ ರೀತಿಯಲ್ಲಿ ಷೋಡಶೋಪಚಾರ ಪೂಜೆ ಎನ್ನುವುದು ಒಂದಾದರೆ, ವಾಂಗ್ಮಯವಾದ ದೇವರ ಪೂಜೆಯನ್ನು ಅದೇ ದೊಡ್ಡದು. ಅಂತಹ ಉಭಯ ವಿಧ ಪೂಜೆಯನ್ನು ಮಾಡಿ ಪರಮಾತ್ಮನನ್ನು ಒಲಿಸಿಕೊಂಡದ್ದರಿಂದ ಮಹಾಭಾರತ ಹೇಳುವಂತೆ ದೇವಕಾರ್ಯಾಣಿ ಕುರುವತೆ, ಯಾರು ದೇವಕಾರ್ಯಗಳನ್ನು ಮಾಡ್ತಾರೋ ಅಂಥವರು ಪೂಜ್ಯರಾಗ್ತಾರೆ ಅಂದರೆ ಅದಕ್ಕೋಸ್ಕರ ರಾಘವೇಂದ್ರ ಸ್ವಾಮಿಗಳು ಪರಮ ಪೂಜ್ಯರಾಗಿದ್ದಾರೆ ಅಂತ ನಾವಿಲ್ಲಿ ಅರ್ಥ ಮಾಡಿಕೊಳ್ಳಬಹುದು. ಅಭುಕ್ತ್ವಾ ದೇವಕಾರ್ಯಾಣಿ ಕುರುವತೆ, ಇದೀಗ ಆಚಾರ್ಯರು ಹೇಳಿದರು. ಇಷ್ಟೆಲ್ಲ ಮಾಡಿದ ರಾಯರು ಏನಾದರೂ ತಮ್ಮ ಬಗ್ಗೆ ಹೇಳಿಕೊಂಡ್ರ, ಹೊಗಳಿಕೊಂಡ್ರ? ಏನು ಮಹಾಭಾರತದ ಮಾತು ನೋಡಿ, ಅದನ್ನೇ ಆಚಾರ್ಯರು ಹೇಳಿದ್ದು. ಏ ಅವಿಕಥನಾಹ, ಒಂದೊಂದು ತಮ್ಮ ಬಗ್ಗೆ ತಾವು ಹೀಗೆ ಹಾಗೆ ಅಂತ ಹೇಳಿಕೊಳ್ಳಲಿಲ್ಲ. ಭಕ್ತರು ಭಕ್ತಿಯಿಂದ, ದಾಸರು ಬೇಕಾದಷ್ಟು ಅವರ ಬಗ್ಗೆ ಕೊಂಡಾಡಿದ್ದಾರೆ, ಅನೇಕ ಟಿಪ್ಪಣಿಕಾರರು ಜ್ಞಾನಿಗಳು ಕೊಂಡಾಡಿದ್ದಾರೆ, ಅದು ಅವರ ಭಕ್ತಿ. ಆದರೆ ತಾವು ಮಾತ್ರ ರಾಯರು ಏನನ್ನೂ ಹೇಳಿಕೊಳ್ಳೋದಿಲ್ಲ, ಎಲ್ಲವೂ ಪರಮಾತ್ಮನ ಅನುಗ್ರಹ, ವಾಯುದೇವರ, ಟೀಕಾಕೃತ್ಪಾದರ, ವ್ಯಾಸರಾಜರ ಅನುಗ್ರಹ ಅಂತ ಅಷ್ಟು ವಿನಯದಿಂದ ತಮ್ಮ ಸಾಧನೆಯನ್ನು ಮಾಡಿ ಜಗತ್ತಿಗೆ ಉದ್ಧಾರ ಮಾಡಿದ ಮಹಾನುಭಾವರಾದದ್ದರಿಂದ ಅವರು ಪೂಜ್ಯರು. ಅಂದರೆ ಅರ್ಥ ಮಾಡಿಕೊಳ್ಳಿ, ಒಂದೊಂದೊಂದೊಂದು ಪೂಜ್ಯತ್ವಕ್ಕೆ ಪ್ರಯೋಜಕವಾದದ್ದನ್ನು ಭೀಷ್ಮಾಚಾರ್ಯರು ಹೇಳ್ತಾ ಇದ್ದಾರೆ. ಅದನ್ನು ನಾವು ರಾಯರಲ್ಲಿ ತಿಳಿಯಬಹುದು. ಅಭುಕ್ತ್ವಾ ದೇವಕಾರ್ಯಾಣಿ ಕುರುವತೆ ಯೇ ಅವಿಕಥನಾಃ ಸಂತುಷ್ಟಾಶ್ಚ ಕ್ಷಮಾಯುಕ್ತಾಃ ತಾನ್ ನಮಸ್ಯಾಮ್ಯಹಂ ವಿಭೋ. ಯಾರು ಸಂತುಷ್ಟರಾಗಿರ್ತಾರೆ, ಯದೃಚ್ಛಾಲಾಭ ಸಂತುಷ್ಟ. ಮೊನ್ನೆ ಕೇಳಿದ್ದೀರಿ ಹಾಗೆ, ವಿಪ್ರಾನ್ ಸ್ವಲಾಭ ಸಂತುಷ್ಟಾನ್ ಸಾಧೂನ್ ಭೂತ ಸುಹೃತ್ತಮಾನ್ ನಿರಹಂಕಾರಿಣ ಶಾಂತಾನ್ ನಮಸ್ತೆ ಶಿರಸಾ ಸಕೃತ. ಎಷ್ಟು ವಿಚಿತ್ರ ಅಂದರೆ, ಭಾಗವತದಲ್ಲಿಯೂ ಕೃಷ್ಣ ನಮಸ್ಕಾರ ಮಾಡುವುದಕ್ಕೆ ಕಾರಣ ಏನು ಅಂತ ಕೇಳಿದ್ದಕ್ಕೆ ಹೇಳಿದ್ದು ಸಂತುಷ್ಟಿ, ಬಂದದ್ದರೊಳಗೆ ತೃಪ್ತಿ. ನಾರದರು ಹೇಳ್ತಾ ಇದ್ದದ್ದು ಅದೇ ಕಾರಣ. ಯಾರಿಗೆ ನೀವು ನಮಸ್ಕಾರ ಮಾಡುತ್ತೀರಿ ಅಂದರೆ ಬಂದದ್ದರಲ್ಲಿ ಯಾರು ತೃಪ್ತರಾಗ್ತಾರೆ, ಇನ್ನೂ ಬೇಕು. ನಿಸ್ವೋವಷ್ಟಿ ಶತಂ ಶತೀ ದಶಶತಂ ಲಕ್ಷಂ ಸಹಸ್ರಾಧಿಪ. ಏನಿಲ್ಲದೆ ಇದ್ದಾಗ ಒಂದು 100 ರೂಪಾಯಿ ಸಿಕ್ಕರೆ ಸಾಕು ಅಂತಾನೆ, 100 ಸಿಕ್ಕರೆ 1000 ಬೇಕು ಅಂತಾನೆ, 1000 ಸಿಕ್ಕರೆ ಲಕ್ಷ. ಹೀಗೆ ಮನುಷ್ಯನ ಆಶೆ ಏನು, ಸ್ವರ್ಗಾಧಿಪತ್ಯ ಸಿಕ್ಕರೂ ಬ್ರಹ್ಮಲೋಕಾಧಿಪತ್ಯ ಬೇಕು ಅಂತ ಬಯಸುವಂತಹ ಮನುಷ್ಯನ ಆಶೆ. ಆಶಾನ ಜೀರ್ಣ ವಯಮೇವ ಜೀರ್ಣಾಹ ಅಂತ. ಆಶೆ ಎಂದಿಗೂ ಜೀರ್ಣ ಆಗೋದಿಲ್ಲ, ಮನುಷ್ಯ ಜೀರ್ಣನಾಗಿ ಹೋಗ್ತಾನೆ, ಆ ಆಶೆ ಹಾಗೇ ಉಳಿದಿರುತ್ತದೆ. ಅಂತಹ ಆಶೆಯನ್ನು ಗೆದ್ದವರು ಯಾರೋ ಅವರು ನಿಜವಾಗಿ ಪೂಜ್ಯರಾಗ್ತಾರೆ. ಒಬ್ಬ ಸಾಮಾನ್ಯ ನೌಕರದಾರ, ಬಹಳ ರಣ ಬಿಸಿಲು, ಮಧ್ಯಾಹ್ನದ ಬಿಸಿಲು, ಒಳ್ಳೆ ಮೇ ತಿಂಗಳು ಅಂತ ಅಂದ್ಕೊಳ್ಳಿ. ಅಂಥ ಬಿಸಿಲಿನೊಳಗೆ ಬರ್ತಾ ಇದ್ದಾನೆ. ಮೇಲೆ ಅಟ್ಟದ ಮೇಲೆ ರಾಜ ಇದ್ದ. ಏನಪ್ಪ ಮಗು, ಯಾಕಂಥ ಬಿಸಿಲೊಳಗೆ ಬರ್ತಾ ಇದ್ದಿ? ನಾನು ಎಲ್ಲರಿಗೂ ರಜೆ ಕೊಟ್ಟಿದ್ದೇನೆ, ಈ ಬಿಸಿಲೊಳಗೆ ಓಡಾಡೋದು ಕಷ್ಟ ಅಂತ, ನೀನು ಯಾಕೆ ಬರ್ತಾ ಇದ್ದಿ? ಹೋಗು ಮನೆಗೆ, ಬೇಗ ರಜೆ ಕೊಟ್ಟಿದ್ದೇನೆ. ರಜೆ ಅಂದರೆ ಆಫೀಸ್ ಅವರ್ಸು, ಬೇಸಿಗೆಯಲ್ಲಿ ಸ್ವಲ್ಪ ಕಡಿಮೆ ಮಾಡ್ತಾರೆ. ಬೆಳಿಗ್ಗೆ 6ರಿಂದ 10 ಮನೆಗೆ ಹೋಗಬೇಡಿ, ಆಮೇಲೆ ಬಿಸಿಲಲ್ಲಿ ಓಡಾಡೋದು ಕಷ್ಟ ಅಂತ. ಇವನು ಅಂಥ ಬಿಸಿಲಲ್ಲಿ ವಾಪಸ್ ಬರ್ತಾ ಇದ್ದ. ಯಾಕೆ ಬರ್ತೀಯಪ್ಪ? ಏನಿಲ್ಲ, ಅಲ್ಲೊಂದು 4 ಅಣೆ ಬಿದ್ದಿತ್ತು ಬರುವಾಗ ಕಿಸೆದಿಂದ, ಅದನ್ನು ತೊಗೊಳೋದಕ್ಕೆ ಬರ್ತಾ ಇದ್ದಾನೆ. ಮಹಾರಾಯ 4 ಅಣೆ ಹೋದ್ರೆ ಹೋಯ್ತು, ನಿನ್ನ ಕಾಲು ಸುಟ್ಟು ಹೋಗ್ತದೆ, ತಗೋ 1 ರೂಪಾಯಿ ಅಂತ ಮೇಲಿನಿಂದ 1 ರೂಪಾಯಿ ಒಗೆದ. ಹೋಗು ಮನೆಗೆ, ಅಲ್ಲಿಂದನೇ ಹೋಗ್ಬಿಡು, ತಿರುಗಿ ಬರಬೇಡ ಇಷ್ಟು ದೂರ ಅಂತ ಕಿಸೆಯಲ್ಲಿ ಹಾಕ್ಕೊಂಡ ಮತ್ತೆ ಬರ್ತಾ ಇದ್ದಾನೆ. ಅಲ್ಲ, 1 ರೂಪಾಯಿ ಕೊಟ್ಟನಲ್ಲೋ? ಹೌದು ಮಹಾರಾಜರೇ, ಆ 4 ಅಣೆ ಸೇರಿದರೆ 1 ರೂಪಾಯಿ 4 ಅಣೆ ಆಗುತ್ತಲ್ಲ, ಅದನ್ನೇ ಯಾಕೆ ಬಿಡಬೇಕು ಅಂತ ಅವನು. ಇಷ್ಟು ಮನುಷ್ಯನಿಗೆ ಆಶೆ ಇರ್ತದೆ. ಮಾತಾಡ್ಲಿಕ್ಕೆ ಬರ್ತಾ ಇರೋದಿಲ್ಲ, ಹಲ್ಲು ಬಿದ್ದು ಹೋಗಿರ್ತದೆ, ಮಮ್ಮಮ್ಮ ಮಾಡ್ತಿರ್ತಾನೆ. ಏನೋ ಮುದುಕ ಮದುವೆ ಮಾಡತಿಕೋತಿ ಏನೋ ಅಂತ ಕೇಳಿದ್ರೆ, ನನಗ್ಯಾರ್ರಿ ಹೆಣ್ಣು ಕೊಡ್ತಾರೆ ಅಂತ, ನನಗೆ ಯಾಕೆ ಬೇಕು ಹೆಣ್ಣು ಅನ್ನೋದಿಲ್ಲ. ಆಶಾ ನ ಜೀರ್ಣ
ವಯಮೇವ ಜೀರ್ಣಾಹ. ಈ ತರಹದ ಆಶೆ, ಇದನ್ನು ಗೆದ್ದವರು ಯಾರೋ ಅವರು ಪೂಜ್ಯರು. ಅದನ್ನು ಹೇಳ್ತಾರೆ ಮಹಾಭಾರತದಲ್ಲಿ, ಸಂತುಷ್ಟಾಶ್ಚ, ಯಾವ ಆಶೆಯೂ ಇಲ್ಲದೆ ಏನು ದೇವರು ಕೊಟ್ಟಿದ್ದಾನೋ ಅದರಲ್ಲಿ ಸಂತುಷ್ಟರಾದವರು. ಕ್ಷಮಾಯುಕ್ತಾ, ಕ್ಷಮಾ ಮಾಡುವವರು. ತಾನ್ ನಮಸ್ಯಾಮ್ಯಹಂ ವಿಭೋ. ಇಷ್ಟೊತ್ತು ಆಚಾರ್ಯರು ಹೇಳಿದಿರಲ್ಲ, ಇಂತಹ ಜ್ಞಾನಿವರೇಣ್ಯರು, ಅವರನ್ನು ಹಾಗೆ ತಿಳಿಯೋದೇ ಇಲ್ಲ ಯಾರು. ಅವರು ಬರೀ ನಾವು ಬೇಡದ ಇಷ್ಟಾರ್ಥಗಳನ್ನು ಕೊಡುವಂತಹ ಒಬ್ಬ ಸ್ವಾಮಿಗಳು ಅಂತ ಇಷ್ಟೇ ತಿಳ್ಕೋತಾರೆ. ಅವರು ಇಂತಹ ಮಹಾಜ್ಞಾನಿಗಳು ಅಂತ ತಿಳಿದೇ ಇದ್ದರೆ ಕೋಪ ಬರಬೇಕಲ್ಲ, ಅವರಿಗೆ ಬರೋದಿಲ್ಲ. ಕ್ಷಮಾಯುಕ್ತಾ, ಕ್ಷಮಾ ಮಾಡಿಬಿಡ್ತಾರೆ. ಹೋಗಲಿ ಬಿಡು ಚಿಕ್ಕವರು, ಇವತ್ತಿಲ್ಲ ನಾಳೆ ಹಾದಿಗೆ ಬರ್ತಾರೆ ಅಂತನ್ನುವುದಕ್ಕೋಸ್ಕರ ಕ್ಷಮಾ ಮಾಡುತ್ತಾರೆ. ಸಂತುಷ್ಟಾಶ್ಚ ಕ್ಷಮಾಯುಕ್ತಾ ತಾನ್ ನಮಸ್ಯಾಮ್ಯಹಂ ವಿಭೋ. ಸಮ್ಯಗ್ ಯಜಂತಿ ಯೇ ಚೇಷ್ಟೀ ಕ್ಷಾಂತಾ ದಾಂತಾ ಜಿತೇಂದ್ರಿಯಾ. ಎಷ್ಟು ಸುಂದರವಾಗಿದೆ ನೋಡಿ, ರಾಯರಿಗೆ ಎಷ್ಟು ಸರಿಯಾಗಿ ಹೊಂತಾ ಇದೆ. ಸತ್ಯಂ ಧರ್ಮಂ ಕ್ಷಿತಿಂ ಗಾಂಶ್ಚ ತಾನ್ ನಮಸ್ಯಾಮ. ಸತ್ಯ ಧರ್ಮ ರಥಾಯ ಚ. ಎಲ್ಲೆಲ್ಲಿಯೋ ಇಲ್ಲ ಆ ಶಬ್ದ. ಒಂದು ಕಡೆಗೆ ಸತ್ಯ, ಒಂದು ಕಡೆಗೆ ಧರ್ಮ ಅಂತೂ ಹೇಳಿಲ್ಲ. ಆ ನಾರದರು ಹೇಳುವಾಗ ಮುಂದೆ ಬರುವ ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಈ ಶ್ಲೋಕದ ಅನ್ವಯವನ್ನು ಸರಿಯಾಗಿ ಮಾಡಿಕೊಳ್ಳಲಿ ಅನ್ನೋದಕ್ಕೋ ಏನೋ ಜೋಡಿಸಿ ಹೇಳ್ತಾರೆ. ಸತ್ಯಂ ಧರ್ಮಂ ಕ್ಷಿತಿಂ ಗಾಶ್ಚ ತಾನ್ ನಮಸ್ಯಾಮಿ ಯಾದವ. ನಾನಾ ವಿಧವಾದ ಯಜ್ಞಯಾಗಾದಿಗಳನ್ನು ಮಾಡುವವರು. ಜೊತೆಗೆ ಇವರು ಪೂರ್ವಾಶ್ರಮದಲ್ಲಿ ಯಜ್ಞಯಾಗಾದಿಗಳನ್ನು ಮಾಡಿದವರು. ಆದರೆ ಸನ್ಯಾಸಾಶ್ರಮವಾದ ಮೇಲೆ ಯಜ್ಞಯಾಗಾದಿಗಳನ್ನು ಬಿಟ್ಟವರು ಅಂತ ಅರ್ಥ ಅಲ್ಲ. ಜ್ಞಾನಯಜ್ಞವನ್ನು ಮಾಡಿದವರು. ಮೊದಲು ಮಾಡುವ ಯಜ್ಞ ಬೇರೆ, ದ್ರವ್ಯಯಜ್ಞ. ಆಮೇಲೆ ಜ್ಞಾನಯಜ್ಞವನ್ನು ಮಾಡಿದಂತಹ ಮಹಾನುಭಾವರು, ಸಂಯಮ ಯಜ್ಞವನ್ನು ಮಾಡಿದಂತಹ ಮಹಾನುಭಾವರು. ಅಂತಹ ನಾನಾ ವಿಧವಾದ ಯಜ್ಞಯಾಗಾದಿಗಳನ್ನು ಮಾಡುವವರು ಯಾರೋ ಅವರು ಪೂಜ್ಯರು. ಇದು ರಾಯರ ವಿಷಯದಲ್ಲಿ ಸರಿ. ಇನ್ನುಳಿದ ಜ್ಞಾನಿಗಳ ವಿಷಯದಲ್ಲಿ ಅನೇಕರು ಗೃಹಸ್ಥರು ಯಜ್ಞಯಾಗಾದಿಗಳನ್ನು ಮಾಡುತ್ತಾರೆ. ಭಕ್ತಿಯಿಂದ ದೇವರನ್ನು ಅಗ್ನಿಯಲ್ಲಿ ಕಾಣುತ್ತಾರೆ. ಅಂಥವರಿಗೂ ಕೂಡ ನಾವು ವಿಶೇಷವಾಗಿ ಗೌರವವನ್ನು ಸಲ್ಲಿಸಬೇಕು. ಇಲ್ಲಿ ನಡೆದಂತಹ ಅನೇಕ ಗೋಬ್ರಾಹ್ಮಣ ಪರಿಪಾಲಕರಾಗಿರುವಂತಹ ನೀವೆಲ್ಲ ಸದ್ಗೃಹಸ್ಥರು, ದೂರದಲ್ಲಿದ್ದು ದೂರದರ್ಶನದಲ್ಲಿ ನೋಡತಕ್ಕಂತಹ ಅನೇಕ ಸಜ್ಜನರು, ಮಹಾನುಭಾವರು, ನೀವೆಲ್ಲರೂ ಚೆನ್ನಾಗಿ ತಿಳಿದುಕೊಳ್ಳಿ, ಯಜ್ಞಯಾಗಾದಿಗಳು ಜಗತ್ತಿನಲ್ಲಿ ನಡೆಯಲೇಬೇಕು. ರಾಘವೇಂದ್ರ ಸ್ವಾಮಿಗಳವರು ಗೀತಾ ವಿವೃತಿಯಲ್ಲಿ ಹೇಳ್ತಾರೆ. ಶ್ರೀಮದ್ ಆಚಾರ್ಯರು ಟೀಕಾಕೃತ್ಪಾದರು ತಿಳಿಸಿಕೊಟ್ಟದ್ದು ಗೀತಾ ತಾತ್ಪರ್ಯ ನ್ಯಾಯದೀಪಿಕಾದಿಗಳಲ್ಲಿ. ಯಜ್ಞಯಾಗಾದಿಗಳನ್ನು ಮಾಡಿದರೆ ಎಂಥ ಲಾಭ ಅಂದರೆ, ಇಡೀ ಜಗತ್ತಿನಲ್ಲಿದ್ದವರೆಲ್ಲರಿಗೂ ಅನ್ನದಾನ ಮಾಡಿದ ಫಲ ಬರ್ತದೆ. ಯಾಕೆ ಅಂದರೆ ಯಜ್ಞಯಾಗಾದಿಗಳನ್ನು ಮಾಡಿದರೆ ದೇವತೆಗಳಿಗೆ ಸಂತೋಷ. ದೇವತೆಗಳಿಗೆ ಸಂತೋಷವಾದರೆ ಮಳೆ ಕೊಡ್ತಾರೆ. ಮಳೆ ಕೊಟ್ಟರೆ ಇಡೀ ದೇಶಕ್ಕೆ ಸುಭಿಕ್ಷೆ ಆಗ್ತದೆ. ಇಡೀ ದೇಶಕ್ಕೆ ಸುಭಿಕ್ಷೆ ಆದರೆ ದೇಶದೊಳಗಿದ್ದ ಎಲ್ಲ ಜನರಿಗೂ ಊಟಕ್ಕೆ ಹಾಕಿದ ಪುಣ್ಯ ಈ ಯಜ್ಞಯಾಗ ಮಾಡಿದವರಿಗೆ ಬರ್ತದೆ ಅಂತ. ಬರೀ ಊಟಕ್ಕೆ ಹಾಕಿದ ಪುಣ್ಯ ಅಲ್ಲ, ಊಟ ಮಾಡಿದರೆ ತಾನೇ ಅವರು ಪಾಠ ಪ್ರವಚನ ಮಾಡೋದು, ದೇವರ ಪೂಜೆ ಮಾಡೋದು. ಏನೇನು ಧರ್ಮ ಕಾರ್ಯಗಳನ್ನು ಜಗತ್ತಿನಲ್ಲಿ ಜನ ಮಾಡ್ತಾರೆ, ಆ ಎಲ್ಲದರೊಳಗಿನ ಪುಣ್ಯದ ಒಂದು ಭಾಗ ಮನೆಯಲ್ಲಿ ಕೂತಲ್ಲಿ ಪಡೆಯಬಹುದು. ಯಾರು? ಯಜ್ಞಯಾಗಗಳನ್ನು ಮಾಡುವ ಒಬ್ಬ ಸಜ್ಜನ. ಅಷ್ಟು ಮಹತ್ವ ಇದೆ ಅಂತ ರಾಯರು ಹೇಳುವ ಮಾತಿದನ್ನು ಗೀತಾ ವಿವೃತಿಯಲ್ಲಿ. ಹೀಗಿರುವಾಗ ಅಂತಹ ಯಜ್ಞಯಾಗಾದಿಗಳನ್ನು ಮಾಡುವ ಜನರು ಜಗತ್ತಿನೊಳಗೆ ಇವತ್ತೆಲ್ಲಾದರೂ ಇದ್ದರೆ, ಅಗ್ನಿಹೋತ್ರಾದಿಗಳನ್ನು ಮಾಡುವವರು, ಅಂಥವರಿಗೆ ವಿಶೇಷವಾಗಿ ಪೂಜ್ಯತೆಯನ್ನು ನೀಡಬೇಕು. ಅವರಿಗೆ ವಿಶೇಷವಾಗಿ ಆದರ ಗೌರವಗಳನ್ನು, ಸಹಕಾರವನ್ನು ಮಾಡಿ ಅವರು ಯಜ್ಞಯಾಗಗಳನ್ನು ನಿರಾತಂಕವಾಗಿ ಮಾಡುವುದಕ್ಕೆ ಸಹಕಾರ ಮಾಡಬೇಕು. ಅದನ್ನು ಮಹಾಭಾರತ ಹೇಳುತ್ತದೆ. ಸಮ್ಯಗ್ ಯಜಂತಿ ಯೇ ಚೇಷ್ಟೀ ಕ್ಷಾಂತಾ ದಾಂತಾ ಜಿತೇಂದ್ರಿಯ. ಇಂದ್ರಿಯ ನಿಗ್ರಹ ಮಾಡಿದವರು, ಸತ್ಯಧರ್ಮಗಳ ಪರಿಪಾಲನೆ ಮಾಡುವಂಥವರು ಅಂತಹ ಮಹಾನುಭಾವರು. ಕ್ಷಿತಿಂ ಗಾಶ್ಚ, ಭೂದಾನ ಗೋದಾನಾದಿಗಳನ್ನು ಮಾಡತಕ್ಕಂಥವರು, ಅಂಥವರು ಪೂಜ್ಯರಾಗ್ತಾರೆ. ಇವತ್ತು ಎಷ್ಟು ಜನ ರಾಯರಿಗೆ ಸೇವಾ ಮಾಡಿ ಸೈಟ್ ತಗೊಂಡಿಲ್ಲ, ಎಷ್ಟು ಜನ ರಾಯರ ಸೇವಾ ಮಾಡಿ ಹೊಟ್ಟೆ ತುಂಬ ಊಟ ಮಾಡೋದಿಲ್ಲ. ಹಾಗಾದರೆ ಅಷ್ಟೆಲ್ಲ ಜನರಿಗೆ ಸೈಟು ಸಿಗೋದು ಇವರ ಸೇವಾ ಮಾಡಿದ್ದಕ್ಕೆ ಸಿಕ್ಕಿದೆ ಅಂದರೆ ಅಷ್ಟು ಜನರಿಗೆ ಭೂದಾನ ಮಾಡಿದಾಗ ಆಯಿತು ಇಲ್ಲ ರಾಯರು. ಕ್ಷಿತಿಂ ಗಾಶ್ಚ, ಅಷ್ಟೆಲ್ಲ ಜನರು ಕೂಡ ಇವರ ಸೇವಾ ಮಾಡಿ ಬೇಕಾದಷ್ಟು ಹಾಲು, ಮೊಸರು, ತುಪ್ಪ, ಬೆಣ್ಣೆ, ರಸಗುಲ್ಲ, ಪೇಡೆ, ಬಾಸುಂದಿ, ಶ್ರೀಖಂಡ, ಏನೇನು ಹಾಲಿನ ಪದಾರ್ಥ ತಿಂತಾರೆ
ಅದೆಲ್ಲ ಮತ್ತೆ ಗೋದಾನ ಮಾಡಿದ ಹಾಗೆ ಆಯಿತು ಇಲ್ಲ ರಾಯರು. ಕ್ಷಿತಿಂಗಾಶ್ಚ, ಯಾರ್ಯಾರು ರಾಯರ ಸೇವಾವನ್ನು ಮಾಡಿ ಭೂಮಿಯನ್ನು ಪಡೆದಿದ್ದಾರೆ, ನಾನಾ ವಿಧವಾದಂತಹ ಗೋ ಸಂಪತ್ತಿನಿಂದ ಬರುವಂತಹ ಉತ್ತಮವಾದ ಭಕ್ಷ್ಯಭೋಜ್ಯಾದಿಗಳನ್ನು ಸ್ವೀಕಾರ ಮಾಡಿ ಆನಂದವಾಗಿದ್ದಾರೆ, ಅವರಿಗೆಲ್ಲ ಆ ಗೋದಾನ ಭೂದಾನಾದಿಗಳನ್ನು ಮಾಡಿದ ಶ್ರೇಯಸ್ಸು ರಾಯರಿಗಿದೆ. ಅಂತಹ ರಾಯರು ಪೂಜ್ಯರಾಗಿದ್ದಾರೆ ಅಂತ ಇಲ್ಲಿ ಎರಡೂ ತಿಳ್ಕೋಬೇಕು. ನಾನು ಮೊದಲನೇ ದಿವಸ ನಿನ್ನೆ ಹೇಳಿದ ಹಾಗೆ ರಾಯರು ಯಾಕೆ ಪೂಜ್ಯರಾಗಿದ್ದಾರೆ ಅಂತ ತಿಳ್ಕೋಬೇಕು. ನಾವು ತಕ್ಕ ಮಟ್ಟಿಗೆ ನಮಗಿಂತ ಚಿಕ್ಕವರಿಗೆ ಪೂಜ್ಯರಾಗಬೇಕಾಗಿದ್ದರೆ ಬರೇ ಮೊದಲು ಹುಟ್ಟಿವೆ ಅನ್ನೋದಕ್ಕೆ ಪೂಜ್ಯರು ಅಂತ ತಿಳ್ಕೋಬಾರದು. ಒಳ್ಳೆಯ ಗುಣಗಳನ್ನು ನಮ್ಮಲ್ಲಿ ಪಡೆದುಕೊಳ್ಳಬೇಕು. ಯಜ್ಞಯಾಗಾದಿಗಳನ್ನು ಮಾಡಬೇಕು, ದಾನ ಧರ್ಮಾದಿಗಳನ್ನು ಮಾಡಬೇಕು. ಮಾಡಿದರೆ 4 ಜನ ನಮಸ್ಕಾರ ಮಾಡೋದಕ್ಕೆ ಅರ್ಥ ಇದೆ. ನಮಸ್ಕಾರ ಅಂದರೆ ಏನು ಅಂತ ಮೊದಲಿಗೆ ಎಲ್ಲರೂ ಅರ್ಥ ಮಾಡಿಕೊಳ್ಳಿ. ಏನಪ್ಪ ನಮಸ್ಕಾರ ಅಂದರೆ? ಜ್ಞಾನ, ಭಕ್ತಿ, ವೈರಾಗ್ಯ. ಯಜ್ಞ, ದಾನ, ತಪಸ್ಸು. ಕೃಷ್ಣ ಹೇಳ್ತಾನೆ, ಯಜ್ಞೋದಾನಂ ತಪಶ್ಚೈವ ಪಾವನಾನಿ ಮನೀಷಿಣಾಂ. ಯಜ್ಞ, ದಾನ, ತಪಸ್ಸು, ಜ್ಞಾನ, ಭಕ್ತಿ, ವೈರಾಗ್ಯ, ಶ್ರವಣ, ಮನನ, ನಿಧಿಧ್ಯಾಸನ. ಏನೇ ತಗೊಳ್ರಿ, 3. ಎಲ್ಲ ದೃಷ್ಟಿಯಲ್ಲಿಯೂ ನಿಮಗಿಂತ ನಾವು ಸಣ್ಣವರು, ನೀವು ದೊಡ್ಡವರು ಅಂತ ಯಾರ ಬಗ್ಗೆ ನಾವು ತಿಳಿದಿರ್ತೀವೋ ಅವರಿಗೆ ನಮಸ್ಕಾರ. ರಾಯರಿಗೆ ನಮಸ್ಕಾರ ಮಾಡೋದು ಅಂದ್ರೇನು? ನಾವೇನು ಮಾಡ್ತೀವಿ? ಶ್ರವಣ, ಮನನ, ನಿಧಿಧ್ಯಾಸನ ಅತೀ ಅಲ್ಪ, ಮಾಡೋರೇ ಬಹಳ ಕಡಿಮೆ, ಮಾಡುವವರು ಬಹಳ ಸ್ವಲ್ಪ ಮಾಡ್ತೇವೆ. ಅವರು ಮಾಡಿದ ಶ್ರವಣ, ಮನನ, ನಿಧಿಧ್ಯಾಸನಗಳು ಬಹಳ, ಅದಕ್ಕಾಗಿ ಅವರು ಪೂಜ್ಯರು. ಯಜ್ಞ, ದಾನ, ತಪಸ್ಸು ಅದು ನಮ್ಮಲ್ಲಿ ಅಲ್ಪ, ಅವರಲ್ಲಿ ಬಹಳ ಇದೆ, ಆದ್ದರಿಂದ ಅವರು ಪೂಜ್ಯರು. ಇನ್ನೂ ಉತ್ತಮರು ವ್ಯಾಸರಾಜರು, ಟೀಕಾಕೃತ್ಪಾದರು, ಶ್ರೀಮದಾಚಾರ್ಯರಲ್ಲಿ ಇನ್ನೂ ಉತ್ತಮವಾದದ್ದು. ಈ ರೀತಿ ಜ್ಞಾನಭಕ್ತಿ ವೈರಾಗ್ಯಗಳು, ಶ್ರವಣ ಮನನ ನಿಧಿಧ್ಯಾಸನಗಳು, ಯಜ್ಞದಾನ ತಪಸ್ಸು ಮೊದಲಾದಂತಹ ಈ ಎಲ್ಲ ಗುಣಗಳೇನಿವೆ ಇವುಗಳೆಲ್ಲ ನಮ್ಮಲ್ಲಿ ಬಹಳ ಅಲ್ಪ, ನಿಮ್ಮಲ್ಲಿ ಬಹಳ ಬಹಳ ಅನ್ನೋದಕ್ಕೋಸ್ಕರ ಅವರಿಗೆ ನಾವು ಬಾಗಿ ಪೂಜೆಯನ್ನು ಮಾಡಬೇಕಾದದ್ದು ಅನ್ನುವುದನ್ನು ಎಲ್ಲರೂ ಅರ್ಥ ಮಾಡಿ. ಇದು ಹೇಗೆ ಗೊತ್ತಾಗತ್ತೆ ಅಂತ, ಇದು ಹೇಗೆ ಗೊತ್ತಾಗ್ತದೆ ಅಂದರೆ ನ ಮ ನ ಅಂದರೆ ನಗಣ ಛಂದಶಾಸ್ತ್ರದಲ್ಲಿ, ಮ ಅಂದರೆ ಮಗಣ. ನಗಣದಲ್ಲೇನಿರ್ತದೆ? 3 ಲಘು, ಲಘು 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 ನಗಣ. ಗುರು 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 ಮಗಣ 3 ನಮ್ಮಲ್ಲಿ ಅಲ್ಪ ಇವೆ, ನಿಮ್ಮಲ್ಲಿ ಬಹಳ ಇವೆ ಅಂತ ಹೇಳಿದರೆ ಅದು ನಮ್ಮ. ಇದನ್ನು ತಿಳ್ಕೊಳ್ಳದೆ ನಾವು ನಮಸ್ಕಾರ ಮಾಡಿದರೆ ಏನು ಅರ್ಥ ಇದೆ? ಇದನ್ನೇ ಹೇಳಿದ್ದು, ಸ್ವಾವಧಿಕ ಉತ್ಕೃಷ್ಟತ್ವ ಪ್ರಕಾರಕ ಜ್ಞಾನಾನುಕೂಲ ವ್ಯಾಪಾರ ಅಂತ. ಜ್ಞಾನಾನುಕೂಲ ವ್ಯಾಪಾರ ಅಂತ ಪರಿಷ್ಕಾರ ಮಾಡಿದರೆ ಶಬ್ದದಿಂದ ಬರಬೇಕಲ್ಲ. ನ ಮ, ನಾನು ಅಪಕೃಷ್ಟ, ನ ಲಘು ಲಘು ಲಘು, ಅಪಕೃಷ್ಟ ಅಪಕೃಷ್ಟ ಅಪಕೃಷ್ಟ. ಮ ಗುರು ಗುರು ಗುರು, ಉತ್ಕೃಷ್ಟ ಉತ್ಕೃಷ್ಟ ಉತ್ಕೃಷ್ಟ. 3 ರೀತಿಯಿಂದಲೂ ನೀವು ಉತ್ಕೃಷ್ಟರು ಅನ್ನುವುದನ್ನು ತಿಳಿಸಿ ಯಾರು ನಮಸ್ಕಾರ ಮಾಡ್ತಾರೋ ಅದು ನಿಜವಾದ ನಮಸ್ಕಾರ. ಆದ್ದರಿಂದ ಸ್ವಾವಧಿಕ ಉತ್ಕೃಷ್ಟತ್ವ ಪ್ರಕಾರಕ ಜ್ಞಾನಾನುಕೂಲ ವ್ಯಾಪಾರ ಅನ್ನೋದು ಆ ನಮ ಅನ್ನುವ ಕಡೆಗೆ ಗಂಭೀರವಾದ ರೀತಿಯಲ್ಲಿ ಬಂದದ್ದು. ಇದನ್ನು ಅನುಸಂಧಾನದಲ್ಲಿ ತಂದುಕೊಂಡು ನಾವು ನಮಸ್ಕಾರವನ್ನು ಆ ಅನುಸಂಧಾನವನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಸಮ್ಯಗ್ಯಜಂತಿಯೇ ಚೇಷ್ಟೀ ಕ್ಷಾಂತಾ ದಾಂತಾ ಜಿತೇಂದ್ರಿಯಾ ಸತ್ಯಂ ಧರ್ಮಂ ಕ್ಷಿತಿಂ ಗಾಶ್ಚ ತಾನ್ನಮಸ್ಯಾಮಿ ಯಾದವ. ಮುಂದೆ ನೋಡಿ, ರಾಯರು ಏನೂ ಊಟ ಮಾಡ್ತಾ ಇರಲಿಲ್ಲ, ಏನೋ ಅಲ್ಪವಾದ ಆಹಾರವನ್ನು ಸ್ವೀಕಾರ ಮಾಡಿ ಅಷ್ಟರಲ್ಲಿಯೇ ತೃಪ್ತರಾಗ್ತಾ ಇದ್ದರು ಅಂತ ನೀವು ಕೇಳಿದಿರಿ. ಮನುಷ್ಯನಿಗೆ ಊಟ ಮಾಡಬಾರದು, ಅದು ಎಲ್ಲರೂ ರಾಯರ ಯೋಗ್ಯತೆ ಬರೋದಿಲ್ಲ. ಆದರೆ ಊಟ ಮಾಡಿ 2 ಹೊತ್ತು ಸುಖವಾಗಿ ತಿಂದು ಉಂಡು ದೇವರ ಸೇವೆ ಮಾಡಿದರೆ ಸಾಕು. ಆದರೆ ಅತಿಯಾದ ಆಸಕ್ತಿ ಭೋಜನದಲ್ಲಿರಬಾರ್ದು.
ಏನು ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಅದನ್ನು ಸಹನೆ ಮಾಡಿಕೊಂಡು ಹೊಟ್ಟೆ ತುಂಬಿಕೊಳ್ಳಬೇಕು, ಆರೋಗ್ಯವಂತನಾಗಿ ಆರೋಗ್ಯಕರವಾದ ಆಹಾರವನ್ನು ಸ್ವೀಕಾರ ಮಾಡಬೇಕೇ ಹೊರತು ರುಚಿಯೇ ಪ್ರಧಾನ ಅಂತಿಟ್ಟುಕೊಂಡು ಸ್ವಲ್ಪ ವ್ಯತ್ಯಾಸವಾದದ್ದಕ್ಕೆ ಜಗಳ ಅಥವಾ ಅದಕ್ಕೋಸ್ಕರ ಅತ್ಯಂತ ಆಗ್ರಹ ಇವುಗಳನ್ನು ಮಾಡದೆ ಮನುಷ್ಯ ತಾಳ್ಮೆಯಿಂದಿರಬೇಕು ಅನ್ನುವುದನ್ನು ಮಹಾಭಾರತ ನಮಗೆ ಆದೇಶ ಕೊಡುತ್ತದೆ. ಜೊತೆಗೆ ಹೇಳುತ್ತದೆ, ಯಾರು ಆ ರೀತಿಯ ಜಿಹ್ವೇಂದ್ರಿಯವನ್ನು ಗೆದ್ದವರೋ ಅವರು ಪೂಜ್ಯರಾಗ್ತಾರೆ ಅಂತ ಹೇಳ್ತಾರೆ. ಏವೈ ತಪಸಿ ವರ್ತಂತೆ ವನೇ ಮೂಲಫಲಾಶನಾಹ. ಗಡ್ಡೆ ಗೆಣಸು ತಿಂದು ಅಷ್ಟರಿಂದಲೇ ತೃಪ್ತರಾಗ್ತಾರೆ. ಅತೀ ಅಲ್ಪವಾದ ಆಹಾರದಲ್ಲಿಯೇ ಅವರಿಗೆ ಸಂತೋಷ. ಅಂಥವರು ಪೂಜ್ಯರಾಗ್ತಾರೆ. ಅಸಂಚಯ ಕ್ರಿಯಾವಂತಹ ತಾನ್ನಮಸ್ಯಾಮಿ ಯಾದವ. ನಾಳೆಗೆ ನಾಡದ್ದಿಗೆ ಅಂತ ಏನು ವರ್ಣನೆ ಬರ್ತದೆ. ಏಕಾದಶಿ ಕೃಷ್ಣಾಷ್ಟಮಿಗಳೇ ಬಹಳ ಇರ್ತಿದ್ವಂತೆ. ಉಳಿದವರಿಗೆಲ್ಲ ವರ್ಷಕ್ಕೆ ಒಂದೇ ಕೃಷ್ಣಾಷ್ಟಮಿ, 15 ದಿವಸಕ್ಕೆ ಒಂದು ಏಕಾದಶಿ, 15 ದಿವಸದೊಳಗೆ ಅನೇಕ ಏಕಾದಶಿಗಳು ಅನೇಕ ಕೃಷ್ಣಾಷ್ಟಮಿಗಳು ರಾಯರಿಗೆ ಬರ್ತಾ ಇದ್ವಂತೆ. ಅದರರ್ಥ ಅಷ್ಟು ಉಪವಾಸ ಮಾಡ್ತಾಯಿದ್ರು. ಯಾವತ್ತೋ ಒಂದು ದಿವಸ ಯಾರೋ ಏನೋ ಕರೆದು ಒಂದಿಷ್ಟು ಕೊಟ್ಟರೆ ಅಷ್ಟೇ ಅವತ್ತಿಗೆ ಆಹಾರ, ಮತ್ತೆ ಮುಗಿದೋಯ್ತೇನೆ. ಇನ್ನು ಎಂದೋ ಏನೋ, ಇವತ್ತು ಬೆಳಗ್ಗೆ ಊಟ, ಇದು ಮಧ್ಯಾಹ್ನಕ್ಕೆ, ಇದು ರಾತ್ರಿಗೆ ಅಂತ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿರ್ತೀರಿ ನೀವು ಅಂದರೆ ಎಲ್ಲರೂ. ರಾಯರಿಗೆ ಇವತ್ತು ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲಕ್ಕೆ ಅಂತ ಅಲ್ಲ, ಇವತ್ತಿಗೆ ನಾಳೆಗೆ ನಾಡದ್ದಿಗೆ ಅಂತಲ್ಲ, ಇವತ್ತಾದರೆ ಇನ್ಯಾವತ್ತೋ ಅಂತ ಅನಿಶ್ಚಿತ. ಆ ರೀತಿಯ ವೈರಾಗ್ಯದಿಂದ ಜೀವನ ಮಾಡಿದ ಮಹಾನುಭಾವರು. ಅಸಂಚಯ ಕ್ರಿಯಾವಂತಹ. ಆದರೆ ಏನಿಲ್ಲ ಅಂಥೇಳಿ ಮಾಡೋ ಕೆಲಸ ಎಲ್ಲ ಬಿಟ್ಟು ಮಲ್ಕೊಂಡವರಲ್ಲ. ಮಾಡಬೇಕಾದ ಪಾಠ, ಪ್ರವಚನ, ಜಪ, ಪಾರಾಯಣ, ದೇವರ ಪೂಜೆ ಯಾವುದನ್ನೂ ಬಿಡುತ್ತಿರಲಿಲ್ಲ. ಊಟದ ವಿಷಯದಲ್ಲಿ ಮಾತ್ರ ಬಂದದ್ದು ಬರಲಿ, ಇಲ್ಲ ಅಂದರೆ ಇಲ್ಲ ಅಂತನ್ನುವಂತಹ ವೈರಾಗ್ಯ. ಅಂತಹ ಮಹಾನುಭಾವರು ಆ ಕಾರಣಕ್ಕಾಗಿ ಪೂಜ್ಯರಾಗಿದ್ದಾರೆ. ಯೇ ಭೃತ್ಯ ಭರಣೆ ಶಕ್ತಾ ಸತತಂ ಚಾತಿಥಿವ್ರತಾ ಭುಂಜತೆ ದೇವಶೇಷಾಣಿ ತಾನ್ನಮಸ್ಯಾಮಿ ಯಾದವ. ಭೃತ್ಯ ಭರಣೆ ಶಕ್ತಾ. ಎಷ್ಟು ಚೆನ್ನಾಗಿ ರಾಯರಲ್ಲಿ ಅನ್ವಯ. ಮನುಷ್ಯ ಜೀವನದಲ್ಲಿ ತನ್ನ ಭೃತ್ಯರನ್ನು ತನ್ನ ವಶದಲ್ಲಿಟ್ಟುಕೊಂಡು ಸೇವೆ ಮಾಡಿಸಿಕೊಂಡ್ರೆ ತಾನು ಬಹಳ ದೊಡ್ಡವ ಅಂತ ತಿಳ್ಕೋಬಾರ್ದು. ಬರೀ ಆ ಭೃತ್ಯರ ಹೊಟ್ಟೆ ತುಂಬುವ ವಿಚಾರವನ್ನು ಮಾಡಬೇಕು. ಆ ಭೃತ್ಯರು ಸುಖವಾಗಿರುವಂತೆ ನೋಡಿಕೊಳ್ಳಬೇಕು. ಆ ಕಾರ್ಯವನ್ನು ಮಾಡಿದರೆ ಅವನು ನಿಜವಾಗಿ ಪೂಜ್ಯನಾಗ್ತಾನೆ. ಶ್ರೀಮದ್ ಆಚಾರ್ಯರು ಸಂಕ್ಷಿಪ್ತವಾಗಿ ಹೇಳ್ತಾರೆ, ಭೃತ್ಯಾತಿಥಿ ಪುರಸ್ಸರಃ. ಭೃತ್ಯರಿಗೆ ಅತಿಥಿಗಳಿಗೆ ಕೊಟ್ಟು ಆಮೇಲೆ ತಾನು ಸ್ವೀಕಾರ ಮಾಡಬೇಕು ಅಂತ. ಭೃತ್ಯರ ಪೋಷಣೆಯನ್ನು ಮಾಡಬೇಕು. ರಾಯರು ಎಷ್ಟು ಮಾಡ್ತಾ ಇದ್ದಾರೆ ಎನ್ನುವುದನ್ನು ನೀವೇ ಗಮನಿಸಿ. ಕೋಟಿ ಕೋಟಿ ಜನ ಭಕ್ತರು ಅವರ ಭೃತ್ಯರೇ. ಅವರನ್ನು ನಂಬಿ ಸೇವೆ ಮಾಡ್ತಾರೆ ಅಂದರೆ ಅವರ ಭೃತ್ಯರೇ. ಅಂತಹ ಸೇವೆ ಮಾಡುವ ಭಕ್ತರಿಗೆಲ್ಲ ಅವರು ಬೇಡದ ಇಷ್ಟಾರ್ಥಗಳನ್ನು ಕೊಟ್ಟು, ಹೊಟ್ಟೆಗೆ, ಬಟ್ಟೆಗೆ, ಎಲ್ಲದಕ್ಕೂ ಕೊಟ್ಟು ಅವರನ್ನು ರಕ್ಷಣೆ ಮಾಡ್ತಾ ಇದ್ದಾರೆ. ಪೋಷಣೆ ಮಾಡೋದು ಅಂದರೆ ಬರೀ ಹೊಟ್ಟೆಗೆ ಹಾಕೋದೊಂದೇ ಅಲ್ಲ, ಎಷ್ಟು ರೋಗ ರುಜಿನಗಳು ಪರಿಹಾರ ಮಾಡ್ತಾರೆ. ಇವತ್ತೆಲ್ಲ ಏನು ಅಂದ್ಕೊಂಡಿದ್ದಾರೆ ಅಂದರೆ ಭಾರೀ ಭಾರೀ ಸ್ಪೆಷಲೈಸೇಷನ್ ಒಂದೊಂದರೊಳಗೆ. ಏನೋ ಬಹಳ ಕೈ ನೋಯಿಸ್ತಾ ಇದೆ ರೀ, ಕೈ ಎಡಗೈಯ ಬಲಗೈಯ. ಎಡಗೈ ನೋಯಿಸ್ತದ, ನಾನು ಎಡಗೈ ಸ್ಪೆಷಲಿಸ್ಟ್ ಅಲ್ಲ, ಅಲ್ಲಿದ್ದಾರೆ ಹೋಗು ಅಂತ. ಅಲ್ಲಿ ಹೋಗ್ತಾನೆ. ಎಡಗೈ ಮೇಲೆ ನೋಯಿಸ್ತಾ ಇದೆಯಾ, ಕೆಳಗೆ ನೋಯಿಸ್ತಾ ಇದೆ. ಕೆಳಗೆ ಆದರೆ ಇನ್ನೊಂದು ಕಡೆಗೆ ಹೋಗು, ಅದರ ಸ್ಪೆಷಲಿಸ್ಟ್ ಬೇರೆ. ಇಷ್ಟೆಲ್ಲ ಹೋಗೋದ್ರೊಳಗೆ ಗೋವಿಂದ ಅವನ ಮೇಲೆ ಹೋಗಿಬಿಡ್ತಾನೆ. ಡಾಕ್ಟ್ರುಗಳನ್ನೇನು ಅಂತ ಇಲ್ಲ, ಡಾಕ್ಟ್ರುಗಳು ಬಹಳ ಉಪಕಾರ ಮಾಡ್ತಾ ಇದ್ದಾರೆ ಇವತ್ತಿನ ಸಮಾಜಕ್ಕೆ, ಚಿಕಿತ್ಸೆಯನ್ನು ಮಾಡ್ತಾ ಇದ್ದಾರೆ, ಅವರಿಗೆ ಅಭಿನಂದನೆಗಳನ್ನು ಹೇಳ್ತಾ ಇದ್ದೇವೆ. ಆದರೆ ಈ ಸ್ಪೆಷಲೈಸೇಷನ್ ಬಹಳ ಬೆಳೆದು ಒಬ್ಬ ವ್ಯಕ್ತಿಗೆ ಬೇಕಾದ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸುವುದಕ್ಕೆ ಒಂದು ತಾಣ ಇಲ್ಲದಂತಹ ಪರಿಸ್ಥಿತಿಯಲ್ಲಿ ಯಾರೇ ಇರಲಿ ಅವರು ರಾಯರ ಹತ್ರ ಬಂದರೆ ಇವರು ಹಾರ್ಟ್ ಸ್ಪೆಷಲಿಸ್ಟು ಹೌದು, ಕಿಡ್ನಿ ಸ್ಪೆಷಲಿಸ್ಟು ಹೌದು, ರೈಟು ಲೆಫ್ಟು ಎಲ್ಲ ನಿಮಗೇನು ಬೇಕೋ ಆ ರೋಗ ರುಜಿನಗಳ ಪರಿಹಾರಕ್ಕೆ ಇಂತಹ ಜ್ಞಾನಿಗಳ ಹತ್ತಿರ ಬಂದು ಸೇವೆ ಮಾಡಿದರೆ ಆ ಎಲ್ಲ ರೋಗಗಳನ್ನು ಪರಿಹಾರ ಮಾಡ್ತಾರೆ. ವೆಂಕಟೇಶ ದೇವರು, ಸರ್ವೋತ್ತಮನಾದ ಭಗವಂತನ ಬಗ್ಗೆ ಕೇಳಬೇಕಾಗಿಲ್ಲ. ಶ್ರೀರಾಮಚಂದ್ರ, ಶ್ರೀಕೃಷ್ಣ ಪರಮಾತ್ಮ, ನರಸಿಂಹದೇವರು, ಮುಖ್ಯಪ್ರಾಣದೇವರು, ಶ್ರೀಮದ್ ಆಚಾರ್ಯರು, ಟೀಕಾಕೃತ್ಪಾದರು,
ರಘುತ್ತಮರು, ರಾಯರು, ಇಂತಹ ಎಲ್ಲ ಮಹಾನುಭಾವರು ಇವರು ಒಂದು ಸ್ಪೆಷಲೈಸೇಷನ್ ಅಂತಿಲ್ಲ. ನಿಮಗೆ ಯಾವುದೇ ರೋಗ ರುಜಿನಗಳಿರಲಿ, ಇಂತಹ ಸಣ್ಣ ಸಣ್ಣ ಕೆಮ್ಮಿರಬಹುದು ಅಥವಾ ದೊಡ್ಡ ದೊಡ್ಡ ರೋಗಗಳಾಗಿರ್ಬೋದು, ಯಾವುದಾದರೂ ಕೂಡ ದೇವರ ಗುರುಗಳ ಸ್ಮರಣೆಯನ್ನು ಮಾಡಿದರೆ ಅವುಗಳಿಗೆ ಪರಿಹಾರವನ್ನು ನೀಡುವ ಮೂಲಕವಾಗಿ ಯೇ ಭೃತ್ಯಭರಣೇ ಶಕ್ತಾಃ ಸತತಂಚ ಅತಿಥಿವ್ರತಾಃ, ಯಾವಾಗಲೂ ಅತಿಥಿಗಳ ಸೇವೆಯನ್ನು ಮಾಡುವವರು, ಅರ್ಥಾತ್ ಅವರಿಗೆ ವಿಶೇಷವಾಗಿ ಆದರ ಆತಿಥ್ಯವನ್ನು ಮಾಡುವವರು ಯಾರೋ ಅವರು ಪೂಜ್ಯರಾಗ್ತಾರೆ. ಇದನ್ನು ಎಷ್ಟು ಸಲ ನೀವು ಮಹಾಭಾರತದಲ್ಲಿ ಕೇಳ್ತಾ ಇದ್ದೀರಿ. ಮತ್ತೆ ಬಂದಿದೆ ಭುಂಜತೆ ದೇವಶೇಷಾಣಿ, ದೇವರ ನೈವೇದ್ಯ ಆಗಿ ದೇವತೆಗಳಿಗೆಲ್ಲ ಆಹುತಿಗಳನ್ನು ಕೊಟ್ಟು ಉಳಿದದ್ದೇನೋ ಅದನ್ನೇ ಸ್ವೀಕಾರ ಮಾಡಬೇಕೇ ಹೊರತು ಹಾಗೇ ಗಬಗಬ ಅಂತ ತಿನ್ನಬಾರದು. ಭುಂಜತೆ ದೇವಶೇಷಾಣಿ, ಅದಕ್ಕೆ ಪವಿತ್ರವಾದ ಅನ್ನ, ಅಂತಹ ದೇವತೆಗಳಿಗೆ ಅತಿಥಿ ಅಭ್ಯಾಗತರಿಗೆಲ್ಲ ಕೊಟ್ಟು ಉಳಿದ ಶೇಷವನ್ನು ಪವಿತ್ರವಾದ ಅನ್ನವನ್ನು ತಾನು ಸ್ವೀಕಾರ ಮಾಡಬೇಕು, ಅವರು ಪೂಜ್ಯರಾಗ್ತಾರೆ ಅಂತ. ಆ ರೀತಿ ತಾವು ನಿರಂತರ ದೇವರ ಪೂಜೆಯನ್ನು ಮಾಡಿ ನೈವೇದ್ಯವನ್ನು ಮಾಡಿ ಅಂತಹ ಅನ್ನವನ್ನು ಶಿಷ್ಯರಿಗೆ ತಾವು ಪ್ರತ್ಯಕ್ಷ ಇದ್ದಾಗಲೂ ಕೊಟ್ಟು, ಈಗಲೂ ಅವರ ಸೇವೆಯನ್ನು ಮಾಡುವಂತಹ ಜನರಿಗೆ ನೀವೆಲ್ಲ ಭಗವಂತನಿಗೆ ನಿವೇದನ ಮಾಡಿ ಉಳಿದ ಶೇಷವನ್ನು, ದೇವಶೇಷವನ್ನು ಸ್ವೀಕಾರ ಮಾಡಿ ಅಂತ ಶಾಸ್ತ್ರದ ಮೂಲಕ ಉಪದೇಶ ಮಾಡಿ ಆ ರೀತಿಯ ಒಂದು ಸನ್ಮಾರ್ಗದಲ್ಲಿ ಶಿಷ್ಯರನ್ನು ನಡೆಸುವ ಮೂಲಕ ಎಲ್ಲರಿಂದಲೂ ದೇವಶೇಷವಾದ ಅನ್ನವನ್ನು ಸ್ವೀಕಾರ ಮಾಡಿಸ್ತಾ ಇದ್ದಾರೆ ಎನ್ನುವುದಕ್ಕೋಸ್ಕರವಾಗಿಯೂ ಅವರು ಪೂಜ್ಯರಾಗಿದ್ದಾರೆ. ಅವರು ಬರೆದ ಗೀತಾ ವಿವೃತಿ ಮೊದಲಾದ ಗ್ರಂಥಗಳಿಂದ ಅದು ತಿಳಿದು ಬರುತ್ತದೆ. ದೇವರ ನೈವೇದ್ಯ ಇಲ್ಲದೆ, ವೈಶ್ವದೇವಾದಿಗಳಿಲ್ಲದೆ ಆಹಾರ ಸ್ವೀಕಾರ ಮಾಡಬಾರದು ಅಂತ. ಅಂತಹ ಆಹಾರವನ್ನು ತಾವು ಸ್ವೀಕಾರ ಮಾಡ್ತಾ ಇದ್ದರು ಅಂತ ಮಾತ್ರ ಅಲ್ಲ, ಅದೇ ಆಹಾರವನ್ನು ಸ್ವೀಕಾರ ಮಾಡುವ ದೀಕ್ಷೆಯನ್ನು ಶಿಷ್ಯರಲ್ಲಿ ಹುಟ್ಟಿಸಿದ ಮಹಾನುಭಾವರು ರಾಘವೇಂದ್ರ ಸ್ವಾಮಿಗಳವರು. ಆದ್ದರಿಂದ ಭುಂಜತೆ ದೇವಶೇಷಾಣಿ ತಾನ್ ನಮಸ್ಯಾಮಿ ಯಾದವ ಅಂತ ಅಂತಹ ಶ್ರೇಷ್ಠವಾದ ಒಂದು ಉಪದೇಶವನ್ನು ಮಾಡಿ ಸಜ್ಜನರ ಉದ್ಧಾರವನ್ನು ಮಾಡಿದ ಮಹಾನುಭಾವರು ರಾಘವೇಂದ್ರ ಸ್ವಾಮಿಗಳವರು. ಈ ಕಾರಣಕ್ಕಾಗಿ ಸಂಕ್ಷಿಪ್ತವಾಗಿ ಅಪ್ಪಣಾಚಾರ್ಯರು ಹೇಳಿದರು, ಪೂಜ್ಯಾಯ ರಾಘವೇಂದ್ರಾಯ. ಈ ಎಲ್ಲ ಗುಣಗಳು ಅವರಲ್ಲಿರೋದರಿಂದ ಅವರು ಪೂಜ್ಯರಾಗಿದ್ದಾರೆ ಅಂತ ಹೇಳಿದ್ದಾರೆ. ಅಂತಹ ಮಹಾನುಭಾವರ ಅನುಗ್ರಹದಿಂದ ನಮಗೆಲ್ಲ ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ಧರ್ಮಾಚರಣೆಯನ್ನು ಮಾಡಿ ಜ್ಞಾನ ಸಂಪಾದನೆಯನ್ನು ಮಾಡುವಂತಹ ಒಂದು ಯೋಗ ಸಿಗಲಿ ಅಂತ ಅವರಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ಈ ಸೇವೆಯನ್ನು ಸಮರ್ಪಣೆ ಮಾಡುತ್ತೇವೆ. ಶ್ರೀಕೃಷ್ಣಾರ್ಪಣ.